ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ಗಿಡ ನೋಡಿ, ನಾನು ಮೊನ್ನೆ ಕೂಡ ಈ ಗಿಡವನ್ನು ನಿಮಗೆ ತೋರಿಸಿದ್ದೆ. ಇವಾಗ ಉಂಟಲ್ವ, ಈ ಗಿಡ ಸ್ವಲ್ಪ ದೊಡ್ಡದಾಗಿ ಒಂದು ಮೊಗ್ಗನ್ನು ಬಿಟ್ಟಿದೆ. ಈ ಗಿಡ ಉಂಟಲ್ವ, ಸಣ್ಣ ಸಣ್ಣ ಎಲೆದು ಗಿಡ. ಇದು ಎಲ್ಲಿಯೂ ಇವಾಗ ಸಿಗ್ತಾ ಇಲ್ಲ ನನಗೆ. ಅಂದರೆ ಈ ಗಿಡದಲ್ಲಿ ತುಂಬ ಮಲ್ಲಿಗೆ ಆಗ್ತದೆ, ಹಾಗೆ ರೋಗ ಬಾಧೆಗಳು ಕೂಡ ಜಾಸ್ತಿ ಅಂತಲೇ ಹೇಳ್ಬೋದು. ಆದರೆ ನಾನು ತುಂಬ ಕಡೆ ವಿಚಾರಿಸಿದೆ ಈ ಗಿಡ, ಆದರೆ ಈ ಗಿಡ ಇವಾಗ ಎಲ್ಲಿಯೂ ಕೂಡ ಸಿಗ್ತಾ ಇಲ್ಲ. ಅಂದರೆ ಸ್ವಲ್ಪ ದೊಡ್ಡ ಎಲೆದು ಗಿಡ ಸಿಗ್ತದೆ, ಇದು ಗಿಡ ಎಲ್ಲಿಯೂ ನನಗೆ ಸಿಗ್ತಾ ಇಲ್ಲ. ಅದಕ್ಕಾಗಿ ಇದನ್ನು ಉಂಟಲ್ವ, ನಾನು ತುಂಬ ಜಾಗರೂಕತೆಯನ್ನು ನೋಡ್ಕೊಂಡಿದ್ದೇನೆ ಅಂತ ಕೂಡ ಕಳೆದ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ. ಇವಾಗ ಈ ಗಿಡ ಯಾವ ರೀತಿ ಬಂದಿದೆ, ನನ್ನ ಆರೈಕೆಯಿಂದ ಎಷ್ಟು ಈ ಗಿಡ ಚೆನ್ನಾಗಿ ಬಂದಿದೆ ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ಹಾಕ್ತೇನೆ. ನೋಡಿ ಈಗ ಹೇಗಾಗಿದೆ ಅಂಥೇಳಿ. ನಾನು ಇದಕ್ಕೆ ಚೆನ್ನಾಗಿ ಆರೈಕೆ ಮಾಡಿದೆ. ಮುಖ್ಯವಾಗಿ ಇದು ಉಂಟಲ್ವ, ನೆರಳಲ್ಲಿದ್ದ ಕಾರಣ ಗಿಡ ಗ್ರೋತಿಂಗೇ ಇರಲಿಲ್ಲ. ಇವಾಗ ಬಿಸಿಲು ಚೆನ್ನಾಗಿ ಬೀಳ್ತಾ ಉಂಟು, ಹಾಗಾಗಿ ಗಿಡ ಕೂಡ ಚೆನ್ನಾಗಿ ಚಿಗುರಿ, ಅಂದರೆ ಸ್ವಲ್ಪ ದೊಡ್ಡದಾಗಿದೆ. ನಿಮಗೆ ನಾನು ಇವಾಗ ತೋರಿಸಿದೆ ನೋಡಿ, ಅದಕ್ಕಿಂತ ದೊಡ್ಡದಾಗಿ ಇವಾಗ ಒಂದು ಮೊಗ್ಗು ಇದರಲ್ಲಿ ಆಗ್ತಾ ಉಂಟು. ಮಲ್ಲಿಗೆ ಗಿಡಗಳು ಎಷ್ಟು ಬಿಸಿಲನ್ನು ಇಷ್ಟಪಡ್ತದೆ ಅಂತ ಇದೇ ಒಂದು ಉದಾಹರಣೆ ಅಂತ ಹೇಳ್ಬೋದು. ಬಿಸಿಲು ಮುಖ್ಯವಾಗಿ ಆರೈಕೆ ಕೂಡ ಬೇಕು. ಅದೇ ರೀತಿಯಾಗಿ ಗಿಡಗಳಿಗೆ ಬಿಸಿಲಿದ್ದರೆ ಮಾತ್ರ ಗಿಡದಲ್ಲಿ ಹೂ ಬರುವಂಥದ್ದು. ಇದು ಒಂದು ತಂದೆ ನಾನು 1 ವರ್ಷ ಆಗಿರ್ಬೋದು, ಹೇಗಿತ್ತು ನೋಡಿ ಅದೇ ರೀತಿಯಲ್ಲಿತ್ತು. ಆದರೆ ಇವಾಗ ಆಗಿಲ್ಲ. ಇವಾಗ ಗಿಡ ಕೂಡ ಉದ್ದಕ್ಕೆ ಬಂದಿದೆ, ಅದರಲ್ಲಿ ಒಂದು ಮೊಗ್ಗಾಗಿದೆ. ನನ್ನ ಇಷ್ಟು ಕಷ್ಟಪಟ್ಟ ಒಂದು ಶ್ರಮಕ್ಕೆ ಉಂಟಲ್ಲ, ಇವತ್ತು ಒಂದು ಮೊಗ್ಗು ಈ ಗಿಡದಲ್ಲಿ ನಾನು ಕಾಣ್ತಾ ಇದ್ದೇನೆ. ನಾನು ತೆಗಿಲಿಲ್ಲ, ಇಲ್ಲಿಂದ ಚೂಟಿದ್ರು ಉಂಟಲ್ವ, ಇನ್ನೂ ಅದರಲ್ಲಿ ಎಗ್ಗೆಗಳು ಒಡಿತದೆ. ನಾನು ಫಸ್ಟ್ ಮೊಗ್ಗಲ್ವ, ಅದಕ್ಕೆ ಆ ಗಿಡದಲ್ಲೇ ಬಿಟ್ಟಿದ್ದೇನೆ, ನೋಡುವ ಎಷ್ಟು ದೊಡ್ಡ ಮೊಗ್ಗಾಗ್ತದೆ ಅಂತ ಹೇಳಿ. ನನಗೆ ಈ ಗಿಡ ಉಂಟಲ್ಲ ತುಂಬ ಇಷ್ಟವಾದಂಥ ಗಿಡ. ಅದಕ್ಕಾಗಿ ಇದರಲ್ಲಿ ನನಗೆ 3 ಗಿಡ ಸಿಕ್ಕಿದೆ. ಅದರಲ್ಲಿ 2 ಗಿಡ ಸತ್ತೋಯಿತು, 1 ಗಿಡ ಬದುಕಿದೆ. ತುಂಬ ಜಾಗರೂಕತೆಯನ್ನು, ತುಂಬ ಕೇರ್ ಟೇಕಿಂಗ್ ಮಾಡಿ ನೋಡಿದ್ದೇನೆ. ಮತ್ತು ಈ ಗಿಡಕ್ಕೆ ಇಷ್ಟು ಚೆನ್ನಾಗಿ ಬರಲಿಕ್ಕೆ ಏನೆಲ್ಲ ಗೊಬ್ಬರ ಹಾಕಿದ್ದೇನೆ ಅಂತ ಕೂಡ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಅದೇ ರೀತಿಯಾಗಿ ಈಗ ನನ್ನ ಕೆಲವೊಂದು ಗಿಡಗಳನ್ನು ತೋರಿಸ್ತೀನಿ. ನಾನು ಮೊನ್ನೆಲ್ಲ ಡೀಪ್ ಟ್ರಿಮ್ಮಿಂಗನ್ನು ಮಾಡಿದ್ದೆ. ಇವಾಗ ಉಂಟಲ್ವ, ಪಾಟಲ್ಲಿರುವಂಥ ಗಿಡಗಳು ಉಂಟಲ್ವ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದರಲ್ಲಿ ಉಂಟಲ್ವ, ಇದು ಒಂದು ಗಿಡ ನೋಡಿ, ಇದು ನಾನು ತೋರಿಸಿದೆ ನೋಡಿ, ಅದೇ ಗಿಡ ನೋಡಿ, ಒಂದು ಮೊಗ್ಗಾಗಿದೆ. ಇದರಲ್ಲಿ ಎಲೆಗಳು ಕೂಡ ತುಂಬ ಚೆನ್ನಾಗಿ ಬರ್ತಾ ಉಂಟು, ಅದೇ ರೀತಿಯಾಗಿ ಚಿಗುರುಗಳು ಬಿಡ್ತಾ ಉಂಟು. ಇದಕ್ಕೆ ನಾನು ಅನ್ನಪೂರ್ಣ ಗೊಬ್ಬರವನ್ನು ಹಾಕಿದ್ದೇನೆ. ಇದು ನನ್ನ ಪಾಟಲ್ಲಿರುವಂಥ ಇನ್ನೊಂದು ಗಿಡ. ಇದು ಕೂಡ ನೋಡಿ, ಇಲ್ಲಿ ಒಂದು ಉದ್ದಕ್ಕೆ ಬೆಳೆದಿದೆ ಅಲ್ವ, ಇದರಲ್ಲಿ ಮೊಗ್ಗು ಉಂಟು. ಈ ಮೊಗ್ಗು ಎಲ್ಲ ಮುಗ್ದಾದ ನಂತರ ಉಂಟಲ್ವ, ಈ ಗಿಡವನ್ನು ಈ ಲೆವೆಲ್ಗೆ ಟ್ರಿಮ್ ಮಾಡಬೇಕು. ಆವಾಗ ಗಿಡ ಚೆನ್ನಾಗಿ ಚಿಗುರು ಬಂದುಂಟಲ್ವ, ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ನಮಗೆ ಇಳುವರಿ ಸಿಗ್ತದೆ ಇದರಲ್ಲಿ. ಮತ್ತು ಗಿಡಗಳಿಗೆ ಉಂಟಲ್ವ, ಇವಾಗ ಚೆನ್ನಾಗಿ ಬಿಸಿಲೆಲ್ಲ ಸಿಗ್ತಾ ಉಂಟು. ಅಂದರೆ ನಾನು ತುಂಬ ಗಿಡ ಪಾಟಲ್ಲಿತ್ತು ನೋಡಿ, ಅದನ್ನು ಕೆಲವು ನಾನು ತೆಗೆದು ನೆಲದಲ್ಲಿ ಶಿಫ್ಟ್ ಮಾಡಿದ್ದೇನೆ. ಹಾಗಾಗಿ ಈಗ ಎಲ್ಲ ಗಿಡಗಳಿಗೆ ಬಿಸಿಲು ಚೆನ್ನಾಗಿ ಬೀಳುವ ಕಾರಣ ಇವಾಗ ಸ್ವಲ್ಪ ಸ್ವಲ್ಪ ಮೊಗ್ಗುಗಳು ಆಗ್ತಾ ಉಂಟು. ಇನ್ನು ಮೊಗ್ಗುಗಳು ತೀರಾ ಕಡಿಮೆ ಅಂತ ಹೇಳ್ಬೋದು. ಇವಾಗ ಇನ್ನು ಚಳಿ ಸ್ಟಾರ್ಟ್ ಆಗ್ತದೆ. ಚಳಿಗೆ ಮಲ್ಲಿಗೆ ಗಿಡದಲ್ಲಿ ಹೂಗಳು ಆಗುವುದಿಲ್ಲ. ರೇಟ್ ಕೂಡ ತುಂಬ ಹೈ ಇರ್ತದೆ. ಆದರೆ ನಮಗೆ ಒಂದು ಅರ್ಧ ಚೆಂಡು ಸಿಕ್ಕಿದ್ರೂ ಕೂಡ ಈ ಚಳಿಗಾಲದಲ್ಲಿ ಲಾಭ ಅಂತಲೇ ಹೇಳ್ಬೋದು. ನಾನು ನೋಡಿ, ಈ ಗಿಡ ಎಷ್ಟು ಚೆನ್ನಾಗಿ ಬರಲಿಕ್ಕೆ ನಾನು ಏನು ಮಾಡಿದ್ದೇನೆ ಅಂದರೆ ಸೆಗಣಿ ನೀರನ್ನು ಹಾಕಿದ್ದೇನೆ. ಅದಕ್ಕೆ ಉಂಟಲ್ವ, ನಾವು ಬಾಳೆಹಣ್ಣೆಲ್ಲ ತಿಂತೇವೆ ನೋಡಿ, ಅದರ ಸಿಪ್ಪೆ ಇರ್ತದೆ ನೋಡಿ, ಅದನ್ನೆಲ್ಲ ಹಾಕಿದ್ರು ಉಂಟಲ್ವ, ಗಿಡ ಚೆನ್ನಾಗಿ ಗ್ರೋತಿಂಗ್ ಬರ್ತದೆ. ಮತ್ತು ಇದಕ್ಕೆ ನಾನು ಸ್ವಲ್ಪ ಮೊಸರನ್ನು ಕೂಡ ಆ್ಯಡ್ ಮಾಡ್ತೇನೆ. ಇದು ಉಂಟಲ್ವ, ಅಂಗಡಿಯಿಂದ ತಂದಂಥ ಮೊಸರು ನೀವು ಮನೆಯಲ್ಲಿ ಇದ್ರೆ ಉಂಟಲ್ವ, ದನದ ಮೊಸರು, ಪ್ಯೂರ್ ಆಗಿದ್ದಂಥ ಮೊಸರು ಸಿಕ್ಕಿದರೆ ಅದನ್ನೇ ಹಾಕ್ಕೊಳ್ಬೋದು. ನನಗೆ ಅದರ ಸಿಗೋದಿಲ್ಲ, ಹಾಗಾಗಿ ನಾನು ಇದು ಅಂಗಡಿಯಿಂದ ತಂದ ಮೊಸರನ್ನೇ ಹಾಕ್ತಾ ಇದ್ದೇನೆ. ಇದರಲ್ಲಿ ಉಂಟಲ್ವ, ಗಿಡಗಳು ತುಂಬ ಚೆನ್ನಾಗಿ ಚಿಗುರ್ತದೆ ಮತ್ತು ಒಳ್ಳೆಯ ರೀತಿಯಲ್ಲಿ ಗ್ರೋತಿಂಗ್ ಬರ್ತದೆ. ಇದನ್ನು ನಾನು ತುಂಬ ಸಲ ಹಾಕಿದ್ದೇನೆ, ಒಂದು 2-3 ಸಲ ಹಾಕಿದ್ದೇನೆ. ಹಾಗಾಗಿ ನಾನು ಇದರಲ್ಲಿ ರಿಸಲ್ಟ್ ಇದ್ದ ಕಾರಣ ಈ ವಿಡಿಯೋವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿರುವಂಥದ್ದು. ಇದನ್ನು ನಾವು 3 ದಿವಸ ಇಡಬೇಕು. 3 ದಿವಸ ಇಟ್ಟು 4ನೇ ದಿವಸ ಗಿಡಗಳಿಗೆ ಹಾಕುವಂಥದ್ದು. ಮತ್ತು ಈ ಗೊಬ್ಬರವನ್ನೆಲ್ಲ ಹಾಕಿದ ನಂತರ ಗಿಡಗಳಿಗೆ ತರಗೆಲೆಯನ್ನು ಮುಚ್ಚಬೇಕು. ಇದು ನೋಡಿ, ನಾನು ಮೊನ್ನೆ ತೋರಿಸಿದಂಥ ವಿಡಿಯೋ. ನಾನು ಫಂಗಸ್ಗೆಲ್ಲ ಪುರಡನನ್ನು ಹಾಕಿದ್ದೇನೆ. ಇವಾಗ ಗಿಡದಲ್ಲಿ ಯಾವುದೇ ರೀತಿಯಾಗಿ ಫಂಗಸ್ಗಳು ಇಲ್ಲ. ಗಿಡಗಳು ಕೂಡ ತುಂಬ ಚೆನ್ನಾಗಿ ಎಲೆಗಳು ಬಂದಿದೆ ನೋಡಿ. ಮತ್ತು ಇವಾಗ ತುಂಬ ಚಿಗುರು ಜಾಸ್ತಿ ಇಟ್ಟಿದೆ ಗಿಡದಲ್ಲಿ. ಆದರೆ ಇದು ಉಳಿಲಿಕ್ಕಿಲ್ಲ, ಯಾಕೆಂದರೆ ಇನ್ನು ಚಳಿಗಾಲ ಪ್ರಾರಂಭ ಆಗ್ತದಲ್ವ. ಚಳಿಗಾಲದಲ್ಲಿ ಗಿಡದಲ್ಲಿ ತುಂಬ ರೋಗ ಬಾಧೆಗಳು ಬರ್ತದೆ. ಚಳಿಗಾಲದಲ್ಲಿ ಇನ್ನು ವೈಟ್ ಫ್ಲೈಸ್ನ ಕಾಟ ಸ್ಟಾರ್ಟ್ ಆಗ್ತದೆ ನೋಡಿ. ಇಲ್ಲಿ ಮೊಗ್ಗುಗಳು ತುಂಬ ದೊಡ್ಡದಾಗಿ ಬಂದಿದೆ. ಇಲ್ಲಿ ಒಂದು ಉದ್ದಕ್ಕೆ ಹೋಗಿದೆ ನೋಡಿ. ಈಗೆಲ್ಲನೂ ಇಲ್ಲಿ ಮೊಗ್ಗು ಉಂಟು ನೋಡಿ. ಈ ಮೊಗ್ಗೆಲ್ಲ ಆದ ನಂತರ ಇಲ್ಲಿಂದ ಕಟ್ ಮಾಡಬೇಕು. ಆವಾಗ ಇನ್ನು ಗಿಡ ತುಂಬ ಬುಷಿಯಾಗಿ ಬರ್ತದೆ. ಮತ್ತು ಇನ್ನೂ ಕೂಡ ಅದರಲ್ಲಿ ತುಂಬ ಹೆಚ್ಚಿನ ಕವಲುಗಳು ಹೊಡಿತದೆ. ಮೊಗ್ಗುಗಳು ಜಾಸ್ತಿ ಆಗಲಿಕ್ಕೆ ಕೂಡ ಅದು ಒಂದು ನಮಗೆ ಹೆಲ್ಪ್ ಆಗ್ತದೆ.
ವೀಕ್ಷಕರೇ, ನೋಡಿದ್ರಲ್ಲ ನನ್ನ ಒಂದು ಗಿಡ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಆಗಿದೆ ಅಂತ ಹೇಳಿ. ಗಿಡಗಳಿಗೆ ಮುಖ್ಯವಾಗಿ ಬಿಸಿಲು ಬೇಕಾಗ್ತದೆ. ಬಿಸಿಲು ಇದ್ದರೆ ಮಾತ್ರ ಗಿಡಗಳು ಹೆಚ್ಚಿನ ರೀತಿಯಲ್ಲಿ ನಮಗೆ ಹೂವನ್ನು ಕೊಡುವಂಥದ್ದು. ಅದಕ್ಕಾಗಿ ಹೇಳುವಂಥದ್ದು, ಮಲ್ಲಿಗೆ ಗಿಡವನ್ನು ಆದಷ್ಟು ಬಿಸಿಲಿರುವ ಕಡೆ ನೆಡಿ ಅಂತ ಹೇಳಿ. ಅಥವಾ ಪಾಟನ್ನು ಕೂಡ ಬಿಸಿಲಿ ಇರುವ ಕಡೆ ನೀವು ಇಟ್ಟರೆ ಉಂಟಲ್ಲ, ಪಾಟಲ್ಲಿ ಕೂಡ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಇಳುವರಿ ಸಿಗುವಂಥದ್ದು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಕೂಡ ಹೆಲ್ಪ್ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚಿನ ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.